ಬೆಳಗಾವಿ ಜಿಲ್ಲೆಯ ರೈತರಿಗೆ ಬೇಮೂಲ್ ಗುಡ್ ನ್ಯೂಸ್ ನೀಡಿದೆ. ಬೇಮೂಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ರೈತರ ಹಾಲಿ ಪ್ರೋತ್ಸಾಹಧನ ಪರಿಷ್ಕರಣೆ ಮಾಡಿದ್ದಾರೆ. ಎಮ್ಮೆ ಹಾಲಿಗೆ ₹3.40, ಆಕಳ ಹಾಲಿಗೆ ₹100 ಪ್ರೋತ್ಸಾಹಧನವನ್ನು ಹೆಚ್ಚಳ ಮಾಡಲಾಗಿದೆ. ಗೋಕಾಕ್ ನಗರದ ಬಸವೇಶ್ವರ ಕಲ್ಯಾಣ ಮಂಟಪದ ಸಭೆಯಲ್ಲಿ ತೀರ್ಮಾನ ಮಾಡಿದ್ದು, ಸಭೆಯಲ್ಲಿ ಜಿಲ್ಲೆಯ ಒಕ್ಕೂಟದ ಎಲ್ಲ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಭಾಗಿಯಾಗಿದ್ದರು. ಹಾಲು ಪೂರೈಸಿದ 10 ದಿನಗಳ ಒಳಗೆ ಹಣ ಪೂರೈಕೆ ಮಾಡಬೇಕು ಅಂತ ಸಭೆಯಲ್ಲಿ ಸೂಚನೆ ನೀಡಿದರು. ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ಈಗಾಗಲೇ ಬಸ್, ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿದೆ. ಇದೀಗ ನಂದಿನಿ ಹಾಲಿನ ದರ ಏರಿಕೆಗೆ ಸರ್ಕಾರ ತಯಾರಿ ನಡೆಸಿದೆಯಂತೆ. ಶೀಘ್ರದಲ್ಲೇ ನಂದಿನಿ ಹಾಲಿನ ದರ ಏರಿಕೆ ಪರಿಷ್ಕರಣೆಯಾಗಲಿದೆ. ಕೆಲ ದಿನಗಳ ಹಿಂದೆ ಹಾಲಿನ ದರ ಏರಿಸುವಂತೆ ಕೆಎಂಎಫ್ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ರು. ಜೊತೆಗೆ ಹಾಲು ಒಕ್ಕೂಟಗಳಿಂದ ನಂದಿನಿ ಹಾಲಿನ ದರ ಏರಿಸುವಂತೆ ಕೆಎಂಎಫ್ಗೆ ಒತ್ತಡ ಹಾಕಿದ್ರು. ಹೀಗಾಗಿ ಹಾಲು ದರ ಏರಿಕೆಗೆ ಕೆಎಂಎಫ್ ಆಡಳಿತ ಮಂಡಳಿ ಸರ್ಕಾರಕ್ಕೆ ಮನವಿ ಮಾಡಿದೆ. ಪ್ರತಿ ಲೀಟರ್ಗೆ ₹5 ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಕೆಎಂಎಫ್ ಪ್ರಸ್ತಾವನೆ ಕಳಿಸಿದೆ. ಕಾಫಿ ಪುಡಿಯ ಬೆಲೆ ಏರಿಕೆಯಾಗಲಿದೆ. ಪ್ರತಿ ಕೆಜಿ ಕಾಫಿ ಪುಡಿಗೆ ₹100 ಏರಿಕೆಯಾಗುವ ಸಾಧ್ಯತೆ ಇದೆ. ಸದ್ಯ ಪ್ರತಿ ಕೆಜಿಗೆ ₹800ರಿಂದ ₹850 ಇರುವ ಕಾಫಿ ಪುಡಿ ಬೆಲೆ ₹1,000 ಇಂದ ₹1,100 ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಮಾರ್ಚ್ ಅಂತ್ಯಕ್ಕೆ ಕೆಜಿಗೆ ₹100 ರೋಸ್ಟರ್ ಕಾಫಿ ಪುಡಿ ಹೆಚ್ಚಳವಾಗಲಿದೆ. ರಾಜ್ಯದಲ್ಲಿ ಸುಮಾರು 500 ರೋಸ್ಟರ್ಗಳು ಇದ್ದು, ಅವುಗಳಲ್ಲಿ ಸುಮಾರು 300 ಬೆಂಗಳೂರಿನಲ್ಲೇ ಇವೆ. ಕಾಫಿ ಪುಡಿ ಏರಿಕೆಯಿಂದ ಹೋಟೆಲ್ನಲ್ಲೂ 1 ಕಪ್ ಕಾಫಿ ಬೆಲೆ ₹5 ಏರಿಕೆ ಆಗುವ ಸಾಧ್ಯತೆ ಹೆಚ್ಚಿದೆ. ಹಾಲಿನ ಬೆಲೆ ಹೆಚ್ಚಳದ ಬಳಿಕ ಹೋಟೆಲ್ಗಳಲ್ಲಿ ಕಾಫಿ, ಟೀ ದರ ಏರಿಕೆಯಾಗಿತ್ತು. ಇದೀಗ ಕಾಫಿ ಪುಡಿಯ ದರ ಹೆಚ್ಚಾದರೆ ಮತ್ತೆ ಹೋಟೆಲ್ಗಳಲ್ಲಿ ಕಾಫಿ ದರ ಏರಿಕೆಯಾಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.